ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಒಂದು ಸೂಪರ್ ಡಿಸೈನ್, ಇದಕ್ಕೆ ನಾವು ನಾರ್ಮಲ್ ನೀಡಲ್ನ ಯೂಸ್ ಮಾಡಿ ಯಾವ ಥರ ಡಿಸೈನ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದರಲ್ಲಿ ನಾನು ನಾರ್ಮಲ್ ನೀಡಲ್ ತೊಗೊಂಡಿದ್ದೀನಿ. ನಾರ್ಮಲ್ ನೀಡಲ್ಗೆ 6 ಸ್ಟ್ಯಾಂಡ್ಸ್ ದಾರನ ತಗೊಂಡು 6 ಎಳೆ ದಾರನ ತಗೊಂಡು ಅದನ್ನು ಗಂಟಾಕಿ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಸಿಲ್ವರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಸಿಲ್ವರ್ ಬೀಡ್ಸ್ ಇಲ್ಲ ಅಂದರೆ ನಿಮಗೆ ಸ್ಯಾರಿಗೆ ಯಾವ ಕಲರ್ ಸೂಟ್ ಆಗುತ್ತೋ ಆ ಕಲರ್ನ ಯೂಸ್ ಮಾಡ್ಬೋದು. ಕಾಪರ್ ಸಿಗುತ್ತೆ, ಗೋಲ್ಡ್ ಕಲರ್ ಸಿಗುತ್ತೆ. ಸಿಲ್ವರ್ ಬೀಡ್ಸು ಸ್ವಲ್ಪ ದಪ್ಪತ್ತು ಅಂದರೆ ಮೀಡಿಯಮ್ ಸೈಜ್ದು ತೊಗೊಂಡಿದ್ದೀನಿ. ದಾರ 6 ಎಳೆ ದಾರ ಗಂಟಾಕಿ ಇಟ್ಟಿದ್ದೀನಿ. ಸ್ಟಾರ್ಟ್ ಮಾಡೋಣ. ಸೂಜಿನ ಬಟ್ಟೆಗೆ ಹಿಂದೆಯಿಂದ ಸೇರಿಸ್ಬೇಕು. ಸೇರಿಸಿ ನಿಧಾನಕ್ಕೆ ಎಳ್ಕೊಳ್ಳಿ. ಎಳ್ಕೊಂಡಾದ್ಮೇಲೆ ಕೈಯಲ್ಲಿ ಸೂಜಿ ದಾರನ ಹಿಂದೆಯಿಂದ ಮುಂದಕ್ಕೆ ಹಿಡ್ಕೊಳ್ಳಿ. ಹಿಡ್ಕೊಂಡು ಎರಡರ ಮಧ್ಯದಲ್ಲಿ ನೀವು ಸೂಜಿನ ತಗೊಬರಬೇಕು. ನೋಡಿ, ಪಕ್ಕದಲ್ಲೇ ಹೋಗಿ ಸೂಜಿನ ತೊಗೊಂಡು ಬಂದು ಒಳಗಡೆ ಸೇರಿಸಿ ದಾರನ ಎಳ್ಕೋಬೇಕು. ಎಳ್ಕೊಂಡ್ರೆ ಒಂದು ನಾಟ್ ಸಿಗುತ್ತೆ. ಈ ಥರ ನಾನು 3 ನಾಟ್ನ ಮಾಡ್ಕೋತಾ ಇದ್ದೀನಿ. ಮತ್ತೊಮ್ಮೆ ತೋರಿಸ್ತೀನಿ ನೋಡಿ. ಪಕ್ಕದಲ್ಲೇ ಹೋಗಿ ದಾರನ ಸೂಜಿನ ಸೇರಿಸ್ಬೇಕು. ಸೇರಿಸಿ ನಿಧಾನಕ್ಕೆ ಎಳ್ಕೋಬೇಕು. ದಾರನ ಟೈಟಾಗಿ ಹೋಲ್ಡ್ ಮಾಡಿ, ಇಲ್ಲಾಂದರೆ ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಹೋಲ್ಡ್ ಮಾಡ್ಕೋಬೇಕು. ಹೋಲ್ಡ್ ಮಾಡಿ ಇಳ್ಕೋಬೇಕು. ಇಳ್ಕೊಂಡಾದ್ಮೇಲೆ ನೋಡಿ, ಇಲ್ಲಿ ದಾರ ಸ್ವಲ್ಪ ಲೂಸ್ ಆಯಿತು. ಅದನ್ನು ಅಡ್ಜಸ್ಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದನ್ನು ಎಳ್ಕೊಂಡು ದಾರಗಳನ್ನ ನೀಟಾಗಿ ಎಳಿಬೇಕು. ಸೊ ಆವಾಗ ಅದು ಟೈಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಅಲ್ಲಿ ನೀಟಾಯಿತು. ಮತ್ತು ಮೂರನೇ ನಾಟ್ ಮಾಡ್ತೀನಿ. ಇದನ್ನು ಕ್ರೋಶದಲ್ಲಿ ಮಾಡಬೇಕಂದ್ರೆ ಲಾಕ್ ಅಂತೀವಿ ನೋಡಿ. ಇಲ್ಲಿ ದಾರ ನಾನು ಹಿಂದೆಯಿಂದ ತೊಗೊಂಡೆ. ಸೊ ಸ್ಯಾರಿಗೆ ನೀವು ದಾರನ ಹಿಂಗೆ ಮಾಡಿದ್ರೆ ಸ್ಯಾರಿಯಲ್ಲಿ ನೀವು ಮಾಡ್ಕೊಳ್ಳಿಕ್ಕೆ ತೊಂದರೆ ಆಗುತ್ತೆ. ಹುಷಾರಾಗಿ ಮುಂದೆಯಿಂದ ದಾರ ಹಿಡ್ಕೊಂಡು ಹಿಂದೆಗೂ ಮುಂದೆಗೂ ದಾರ ನೋಡಿ ಸೂಜಿನ ಒಳಗಡೆ ಇಟ್ಬಿಡಿ, ಇಲ್ಲಾಂದರೆ ನಿಮಗೆ ತೊಂದರೆ ಆಗುತ್ತೆ. ಸೊ ನಾಟ್ ಆಯಿತು. ದಾರ ಹಿಡ್ಕೊಳ್ಳೋ ಮೆಥಡು ನೀಟಾಗಿರಬೇಕು, ಇಲ್ಲಾಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದ್ರೂ ಮತ್ತು ಡಿಸೈನ್ ಎಲ್ಲ ಉಲ್ಟಂಪಲ್ಟ ಆಗುತ್ತೆ. ಈಗ ನಾನು ಸ್ಯಾರಿ ಕುಚ್ಚಿಗೆ ಇದು ಮಾಡ್ತಿದ್ದೀನಿ. ಸ್ಯಾರಿ ಕುಚ್ಚಿಗೆ ಜಾಗ ಮಾಡ್ತಿದ್ದೀನಿ. ಜಾಗ ಮಾಡಿ ನೋಡಿ, ಈ ಥರ ಸ್ವಲ್ಪ ಸ್ಪೇಸ್ ಕೊಟ್ಟು ಸೂಜಿನ ಹಾಕಿ ಲಾಕ್ ಮಾಡಿ ತೆಗಿಬೇಕು. ಸೊ ದಾರ ನೀಟಾಗಿ ಹಿಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ರಿಂಕಲ್ಸ್ ಬಂದುಬಿಡತ್ತೆ. ದಾರ ರಿಂಕಲ್ಸ್ ಬಂದುಬಿಟ್ರೆ ಮತ್ತು ಅದನ್ನು ಸರಿ ಮಾಡ್ತಾ ಕೂತ್ಕೋಬೇಕಾಗತ್ತೆ. ಅದನ್ನು ಸೂಜಿಯಿಂದನೇ ಸರಿ ಮಾಡ್ಬೋದು. ಸೂಜಿ ಸ್ವಲ್ಪ ಅದರೊಳಗಡೆ ಸೇರಿಸಿ ದಾರನ ಲೂಸ್ ಮಾಡಿ ಎಲ್ಲ ದಾರನೂ ಸ್ವಲ್ಪ ಎಳೆದು ಆಮೇಲೆ ಟೈಟ್ ಮಾಡಬೇಕಾಗತ್ತೆ. ನೋಡಿ, ಈಗ ನಾನು ಕುಚ್ಚಿಗೆ ಜಾಗ ಮಾಡಿದ್ದೀನಿ. ಆಮೇಲೆ ನೆಕ್ಸ್ಟು ಫಸ್ಟ್ ಲಾಕ್ ಆಯಿತು. ಈಗ ಮತ್ತೆ ಲಾಕ್ ಮಾಡ್ಕೊತಿದ್ದೀನಿ. ಇದನ್ನು ಸಿಂಗಲ್ ಕ್ರೋಶೆ ಅಂತಲೂ ಕರಿಬೋದು. ಸಿಂಗಲ್ ಕ್ರೋಶೆ ಥರ ಕ್ರೋಶೆದಲ್ಲಿ ಮಾಡ್ತೀವಿ, ಬಟ್ ಇದು ನಾರ್ಮಲ್ ನೀಡಲ್ಸ್ ಮಾಡೋದ್ರಿಂದ ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಸೊ ಸೆಕೆಂಡ್ ಲಾಕ್ ಆಯಿತು. ಲಾಕ್ ಆದಮೇಲೆ ಮತ್ತೆ ನೀವು ಆ ಸೂಜಿಗೆ 4 ಮಣಿಗಳನ್ನ ಪೋಣಿಸ್ತಾ ಇದ್ದೀನಿ. 4 ಬೀಡ್ಸ್ನ ಪೋಣಿಸ್ತಾ ಇದ್ದೀನಿ. 1 2 3 4
4 ಮಣಿ ಆದಮೇಲೆ ಅದನ್ನು ಲಾಸ್ಟಿಗೆ ತೊಗೊಂಡು ಬನ್ನಿ, ದಾರದಲ್ಲಿರೋ ಲಾಸ್ಟ್ ಮೂಲೆಗೆ ತೊಗೊಂಡು ಬನ್ನಿ. ಅದಾದಮೇಲೆ ನೋಡಿ ಎಲ್ಲ ದಾರನೂ ನೀಟಾಗಿ ಹಿಡ್ಕೊಂಡು ಟೈಟ್ ಮಾಡಿ, ದಾರನ ಟೈಟ್ ಮಾಡಿ, ಆಮೇಲೆ ಲಾಸ್ಟಲ್ಲಿರೋ ಬಿಡಿಗೆ ಅಂದರೆ ಫಸ್ಟಲ್ಲಿ ಹಾಕಿದ್ದೀವಲ್ಲ ಬಿಡಿಗೆ, ಆ ಬಿಡಿಗೆ ಸೂಜಿನ ತೊಗೊಂಡು ಬಂದು ಒಳಗಡೆಯಿಂದ ಹೊರಗಡೆಗೆ ಎಳ್ಕೊಳ್ಳಿ. ಎಳ್ಕೊಂಡಿದ್ದ ಕೂಡಲೇ ಅದು ನಿಮಗೆ ಒಂದು ರೌಂಡ್ ಫಾರ್ಮ್ ಆಗುತ್ತೆ, ಸರ್ಕಲ್ ಫಾರ್ಮ್ ಆಗುತ್ತೆ. ಆ ಸರ್ಕಲ್ಗೆ ಹೋಗಿ ನೀವು ದಾರನ ಎಳ್ಕೊಳ್ಳಿ. ಎಳ್ಕೊಂಡ್ರೆ ಸ್ಟಾರ್ ಶೇಪಲ್ಲಿ ನಿಮಗೆ ಆ ಮಣಿ ಕೂತ್ಕೊಳ್ಳುತ್ತೆ. ನೋಡಿ ನೀಟಾಗಿ ದಾರಗಳನ್ನ ಸೇರಿಸಿ ಎಳ್ಕೋಬೇಕಾಗುತ್ತೆ. ಆವಾಗಲೇ ಒಂದು ಸ್ಟಾರ್ ಥರ ಫ್ಲವರ್ ನಿಮಗೆ ಕ್ರಿಯೇಟ್ ಆಗುತ್ತೆ. ಸೊ ಆ ಫ್ಲವರ್ನ ನೀಟಾಗಿ ನೋಡಿ, ಆ ಮಣಿ ಬಿಟ್ಟು ಪಕ್ಕದಲ್ಲೇ ನೀವು ಹೋಗಿ ಲಾಕ್ ಮಾಡಬೇಕಾಗತ್ತೆ. ಮಣಿ ಪಕ್ಕದಲ್ಲೇ ನೀವು ಲಾಕ್ನ ಮಾಡಬೇಕಾಗತ್ತೆ. ಸೊ ನೋಡಿ ದಾರನ ಹಿಡ್ಕೊಂಡು ಮೇಲಿಂದ ಮುಂದೆಯಿಂದ ಹಿಂದೆಗೆ ಸೂಜಿ ಹಾಕಿ ದಾರನ ಲಾಕ್ ಮಾಡಿದ್ದೀನಿ. ಸೊ ಹೀಗೆ ಲಾಕ್ ಮಾಡಿದ್ರೆ ಅಲ್ಲಿ ನಿಮಗೆ ಆ ಮಣಿ ನೀಟಾಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟು ಮತ್ತೆ ಅದೇ ಥರ 3 ಲಾಕ್ನ ಮಾಡ್ತೀನಿ. ಸೊ 2 ಲಾಕ್ ಮಾಡಿದ್ದೀನಲ್ಲ, 2 ಲಾಕ್ ಆದಮೇಲೆ ನಿಮಗೆ ಬೀಡ್ ಮಾಡಿದ್ದೀನಿ. ಮತ್ತಿಲ್ಲಿ 3 ಲಾಕ್ ಮಾಡ್ತೀನಿ. 3 ಲಾಕ್ ಯಾಕೆ ಅಂದರೆ ಮತ್ತೆ ನಾನು ಬೀಡನ್ನ ಹಾಕ್ತೀನಿ. ಬೀಡನ್ನ ಹಾಕಿದಾಗ ಅದು ಬೀಡಿಗೆ ಇದಕ್ಕೆ ಸ್ವಲ್ಪ ಸ್ಪೇಸ್ ಕಾಣಲಿ ಅಂತ. ಸೊ ತುಂಬ ಸ್ಪೇಸ್ ಕೊಟ್ಟರು ಚೆನ್ನಾಗಿರಲ್ಲ. ಅಟ್ಲೀಸ್ಟ್ 3-4 ಲಾಕ್ ಮಾಡಿ ನೀವು ಬೀಡನ್ನ ಅಪ್ಲೈ ಮಾಡಬೇಕಾಗತ್ತೆ. ಸೊ 2 ಆಯಿತು. ಈಗ 3ನೇ ಲಾಕ್ ನೋಡಿ, ದಾರನ ನೀಟಾಗಿ ಹಿಡ್ಕೊಳ್ಳಿ, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ. ಹುಷಾರಾಗಿ ಬಿಡಿ, ಗಂಟು ಕಟ್ಟೋ ಚಾನ್ಸಸ್ಸು ಇರುತ್ತೆ. ಸೊ ಹೀಗೆ ಇಲ್ಲಿ ನೋಡಿ, ನಾನು ಮೊದಲು 3 ಲಾಕ್ ಮಾಡಿದ್ದೀನಿ, ಆಮೇಲೆ ಕುಚ್ಚಿಗೆ ಸ್ಪೇಸ್ ಮಾಡಿದ್ದೀನಿ, 2 ಲಾಕ್ ಮತ್ತು ದಾರ ಹಾಕಿ ಬೀಡ್ಸ್ನ ಹಾಕಿ ಮತ್ತು 3 ಲಾಕ್ ಮಾಡಿದ್ದೀನಿ. ಈಗ ಮತ್ತೆ ಬೀಡ್ ಲಾಕ್ನ ಮಾಡ್ತೀನಿ. ಬೀಡನ್ನ ತೊಗೊಂಡಿದ್ದೀನಿ ನೋಡಿ, 4 ಬೀಡನ್ನ ಹಾಕಿದ್ದೀನಿ. 4 ಬೀಡ್ ಹಾಕಿ ಮತ್ತು ಮುಂದೆ ಫಸ್ಟ್ ಬೀಡಿಗೆ ಸೂಜಿ ಸೇರಿಸಿ ದಾರನ ಎಳಿತೀನಿ. ನೋಡಿ ನೀಟಾಗಿ ದಾರನ ಒಳಗಡೆ ಸೇರಿಸಿ, ಸೂಜಿನ ನೀಟಾಗಿ ಸೇರಿಸಿ ದಾರನ ನೀಟಾಗಿ ಎಳ್ಕೊಳ್ಳಿ. ಹುಷಾರಾಗಿ ಎಳೆದ್ರೆ ಅದೊಂಥರ ಲೈಕ್ ಸೂಜಿಯಲ್ಲಿ ದಾರ ಹೆಂಗೆ ಪುಣಿಸ್ತೀವಿ ಆ ಥರ ನಿಮಗೆ ಅಲ್ಲಿ ದಾರನ ಎಳ್ಕೊಬೋದು. ಆ ಥರ ನೀಟಾಗಿ ದಾರ ಹೊರಗಡೆ ಬರುತ್ತೆ. ನೋಡಿ ಅಲ್ಲಿ ದಾರನ ನೀವು ಅಡ್ಜಸ್ಟ್ ಮಾಡಿ ನೀಟಾಗಿ ಟೈಟ್ ಮಾಡಿ. ನೋಡಿ ಅಡ್ಜಸ್ಟ್ ಮಾಡಿ ಟೈಟ್ ಮಾಡಿದ್ದೀನಿ. ಮತ್ತು ಬೀಡ್ ಪಕ್ಕದಲ್ಲೇ ಹೋಗಿ ನೋಡಿ ಅಡ್ಜಸ್ಟ್ ಮಾಡಿ ಬೀಡ್ ಪಕ್ಕದಲ್ಲೇ ಹೋಗಿ ಲಾಕ್ ಮಾಡ್ತೀನಿ. ಸೂಜಿನ ಮುಂದೆಯಿಂದ ಹಿಂದೆ ಹಾಕಿ ದಾರನ ಹಿಂದೆ ಹಿಡ್ಕೊಂಡು ಅದನ್ನು ಎಳ್ಕೊತೀನಿ. ನೋಡಿ ಫಸ್ಟ್ ಲಾಕ್ ಕ್ರಿಯೇಟ್ ಆಯಿತು. ಈಗ ನೋಡಿ ಬೀಡ್ ಲಾಕ್ ಮಾಡಿದ್ದೀನಿ, 2 ಬೀಡ್ ಲಾಕ್ ಮಧ್ಯದಲ್ಲಿ 3 ಲಾಕ್ ಮಾಡಿ ಗ್ಯಾಪ್ನ ಕೊಟ್ಟಿದ್ದೀನಿ. ಈಗ ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ಈಗ ಫಸ್ಟು 2 ಮಾಡಿದ್ವಿ ಅಲ್ವಾ, ಸೊ ನೆಕ್ಸ್ಟು 2 ಮಾಡಿ ಕ್ಲೋಸ್ ಮಾಡಬೇಕಾಗತ್ತೆ. ಫಸ್ಟ್ 2 ಮಾಡಿರೋದು ಮತ್ತು 3 ಮತ್ತು 2 ಬೀಡ್ಸ್ ಹಾಕಿ ಮತ್ತು 2 ಲಾಕ್ ಹಾಕಿ ಕ್ಲೋಸ್ ಮಾಡಿದ್ದೀನಿ. ನೆಕ್ಸ್ಟು ಮತ್ತೆ ನಾನು ಕುಚ್ಚಿಗೆ ಜಾಗ ಮಾಡ್ಕೊಳ್ತೀನಿ. ಕುಚ್ಚು ಬೇಡ ಅಂದವರು ಇದೇ ಮೆಥಡನ್ನ ಕಂಟಿನ್ಯೂ ಮಾಡ್ಬೋದು. ಕುಚ್ಚು ಬೇಡ ಅಂದವರು ಈ ಸ್ಟೆಪ್ನ ನೀವು ಸ್ಕಿಪ್ ಮಾಡಿ.
ಸೊ ಈ ಥರ ನಾನು ಕುಚ್ಚಿಗೆ ಜಾಗ ಮಾಡಿದ್ದೀನಿ. ಕುಚ್ಚು ಕಟ್ಟಲಿಕ್ಕೆ ದಾರ ಸ್ವಲ್ಪ ಲೂಸ್ ಆಯಿತು, ಟೈಟ್ ಮಾಡಿದ್ದೀನಿ. ಮತ್ತು 3 ಲಾಕ್ನ ಮಾಡ್ತೀನಿ. ಒಂದು ಆಲ್ರೆಡಿ ಆಗಿದೆ, ಇದು ಎರಡನೇ ಲಾಕ್. ದಾರ ಲೂಸ್ ಆಯಿತು, ಟೈಟ್ ಮಾಡಿಕೊಂಡೆ. ಟೈಟ್ ಮಾಡಿ ಸೂಜಿ ದಾರದೊಳಗೆ ಸೂಜಿ ಹಾಕಿ ಟೈಟ್ ಮಾಡಿದ್ದೀನಿ. ಮತ್ತು 3ನೇ ಲಾಕ್. ನೋಡಿ, ಇಲ್ಲಿ ಉಲ್ಟಾ ಮಾಡಿದೆ. ಈ ಥರ ಮಾಡಿದ್ರೆ ನಿಮಗೆ ಸ್ಯಾರಿಗೆ ಪ್ರಾಬ್ಲಮ್ ಆಗುತ್ತೆ, ಅದೊಂದು ಜ್ಞಾಪಕ ಇಟ್ಕೊಳ್ಳಿ. ನಿಮಗೆ ಪದೇ ಹೇಳ್ತಾ ಇದ್ದೀನಿ, ಸ್ಯಾರಿಗೆ ಮುಂದೆಯಿಂದ ದಾರನ ಹಾಕಬೇಕು. ದಾರ ಹುಷಾರಾಗಿ ಸೂಜಿನ ನೋಡಿ, ದಾರನ ನೋಡಿ ಹಾಕಬೇಕಾಗತ್ತೆ. ಇಲ್ಲಿ ನೋಡಿ 3 ಚೈನ್ಸ್ ಹಾಕಿದ್ದೀನಿ. ಫಸ್ಟು 3 ಲಾಕ್ ಮಾಡಿ ಕುಚ್ಚಿಗೆ ಜಾಗ ಮಾಡ್ಕೊಂಡಿದ್ದೀನಿ. ಮತ್ತು ಬೀಡ್ ಲಾಕ್ಗಳು ಮಾಡಿದ್ದೀನಿ. ಮತ್ತು 3 ಚೈನ್ ಹಾಕಿದ್ದೀನಿ. ಸೊ ಮತ್ತು ನಾನು ಒಂದು ಕುಚ್ಚಿಗೆ ಜಾಗ ಮಾಡ್ತೀನಿ. ಇಲ್ಲಿ ನಾನು 2 ಕುಚ್ಚು ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನಿಮಗೆ ಯಾವ ಥರ ಕುಚ್ಚು ಬೇಕಂದ್ರೆ, ಒಂದು ಕುಚ್ಚು ಬೇಕಂದರೆ ಒಂದು ಕುಚ್ಚಿಗಾಗೋಷ್ಟೇ ಸ್ಪೇಸ್ ಮಾಡಿ ಮತ್ತು ನೀವು ಬೀಡ್ ಲಾಕ್ ಮಾಡಿಕೊಂಡು ಹೋಗ್ಬೋದು. ನಿಮ್ಗೆ ಯಾವ ಥರ ನಿಮ್ಮ ಥಾಟ್ಸು, ನಿಮ್ಮ ಪ್ರಿಫ್ರೆನ್ಸಸ್ ಯಾವ ಥರ ಇರುತ್ತೋ ಆ ಥರ ನೀವು ಡಿಸೈನ್ನ ಮಾಡ್ಬೋದಾಗತ್ತೆ. ಸೊ ಇಲ್ಲಿ ನಾನು 2 ಕುಚ್ಚಿಗೆ ಜಾಗ ಮಾಡಿದ್ದೀನಿ ಮತ್ತು ಲಾಕ್ ಮಾಡಿದ್ದೀನಿ. ಫಸ್ಟ್ ಲಾಕ್. ಈಗ 2ನೇ ಲಾಕ್. ನೋಡಿ, ಇಲ್ಲಿ ಫಸ್ಟು 3 ಚೈನ್ಸ್, ಒಂದು ಕುಚ್ಚಿಗೆ ಜಾಗ ಮಾಡಿದ್ದೀನಿ ಮತ್ತು ಬೀಡ್ ಲಾಕ್ ಮಾಡಿದ್ದೀನಿ. 2 ಕುಚ್ಚಿಗೆ ಸ್ಪೇಸ್ ಕೊಟ್ಟಿದ್ದೀನಿ. ಸೊ ಮತ್ತು 2 ಲಾಕ್ ಮಾಡ್ತೀನಿ. ಮೊದಲು ಬೀಡಲ್ಲಿ 2 ಲಾಕ್ ಮಾಡಿದ್ನಲ್ಲ, ಸೊ ಅದಕ್ಕೆ ಇಲ್ಲಿ 2 ಲಾಕ್ ಮಾಡಿದ್ದೀನಿ. 2 ಲಾಕ್ ಮಾಡಿ ಮತ್ತು ಮಣಿನ ಸೇರಿಸ್ತಾ ಇದ್ದೀನಿ. ಮಣಿನ ಲಾಕ್ ಮಾಡಿದ್ದೀನಿ. ಮತ್ತು ಫಸ್ಟ್ ಬೀಡ್ಗೆ ಬಂದು, ಫಸ್ಟ್ ಬೀಡಲ್ಲಿ 3 ಬೀಡನ್ನ ಬಿಟ್ಬಿಡಬೇಕು. ಫಸ್ಟ್ ಬೀಡ್ಗೆ ಬಂದು ಫಸ್ಟ್ ಬೀಡಲ್ಲಿ ಸೂಜಿನ ಸೇರಿಸಿ ದಾರನ ಎಳ್ಕೋಬೇಕು. ದಾರನ ಅಡ್ಜಸ್ಟ್ ಮಾಡಿ. ಫಸ್ಟು ಲಾಕಗಳನ್ನ ಲೂಸ್ ಬಿಟ್ಟರೆ ಚೆನ್ನಾಗಿರಲ್ಲ. ಸ್ಟಾರ್ ಟೈಪ್ ಫ್ಲವರ್ ಬರಲೇಬೇಕು. ಸೊ ಆವಾಗಲೇ ಅದು ಚೆನ್ನಾಗಿರೋದು. ಸೊ ನೋಡಿ, ಈ ಥರ ಬರುತ್ತೆ. ನಾನು ಸಿಲ್ವರ್ ಬೀಡ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಕಲರ್ ಬೀಡ್ ಬೇಕೋ ಆ ಕಲರ್ನ ತೊಗೊಳ್ಳಿ. ಸೊ ಇದು ಸ್ಯಾರಿ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಸಿಲ್ವರ್ ಕಲರ್ ಬೀಡನ್ನ ಹಾಕಿದ್ದೀನಿ ಮತ್ತು ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಪಕ್ಕದಲ್ಲೇ ಹೋಗಿ ಮತ್ತು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಲಾಕ್ ಮಾಡಿದ್ದೀನಿ. ಕಂಟಿನ್ಯೂ ಮಾಡಿ ನಿಮಗೆ ತೋರಿಸ್ತೀನಿ. ಈ ಥರ ಕಾಣುತ್ತೆ. ನೋಡಿ, ಲಾಸ್ಟಿಗೆ ಬಂದಿದ್ದೀನಿ. ಲಾಸ್ಟಲ್ಲಿ ಮತ್ತೆ 3 ಚೈನ್ನ ಮಾಡ್ತಾಯಿದ್ದೀನಿ. ಫಸ್ಟಲ್ಲಿ ನಾವು 3 ಚೈನ್ ಮಾಡಿದ್ವಿ ಅಲ್ವಾ, ಸೊ ಲಾಸ್ಟಲ್ಲಿ ಕೂಡ 3 ಚೈನಲ್ಲಿ ಎಂಡ್ ಮಾಡಬೇಕಾಗತ್ತೆ. ಎಂಡ್ ಮಾಡಿದ್ದೀನಿ. ಎಂಡ್ ಮಾಡಿ ಸಾರಿನ ಉಲ್ಟಾ ತಗೋತೀನಿ. ಸೊ ಉಲ್ಟಾ ಮಾಡಿ ದಾರನ ಸ್ಟ್ರೇಟ್ ಮಾಡಿಕೊಂಡು
ಮುಂದೆ ಇರೋ ಫಸ್ಟ್ ಲಾಕ್ಗೆ ಲಾಸ್ಟಲ್ಲಿ ಇತ್ತಲ್ಲ ಅದಕ್ಕೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ದಾರನ ನೀಟಾಗಿ ಟೈಟ್ ಮಾಡ್ತೀನಿ. ನೋಡಿ ಮುಂದೆನೂ ಒಂದ್ಸರಿ ಚೆಕ್ ಮಾಡಬೇಕಾಗುತ್ತೆ, ಲೂಸ್ ಬಂತಾ ರಿಂಕಲ್ಸ್ ಬಂತಾ ಅಂತ. ಇಲ್ಲ, ಇಲ್ಲೇನೂ ಬಂದಿಲ್ಲ. ಸೊ ಲಾಕ್ ಆಯಿತು. ಇದಾದಮೇಲೆ ಮತ್ತೆ ಹಿಂದೆ ತಿರುಗಿಸಿ ಮತ್ತೆ ಫಸ್ಟ್ ಲಾಕಲ್ಲಿ ಬಂದು ಮತ್ತೆ ಇನ್ನೊಮ್ಮೆ ದಾರನ ಸೇರಿಸಿ ಫಸ್ಟ್ ಲಾಕಲ್ಲಿ ಮತ್ತೆ ದಾರನ ಸೇರಿಸಿ ಇನ್ನೊಂದು ಲಾಕ್ ಮಾಡೋಣ. ಇಲ್ಲಾಂದರೆ ಬಿಟ್ಟೋಗೋ ಚಾನ್ಸಸ್ ಇರುತ್ತಲ್ಲ. ಸೆಕೆಂಡ್ ಲಾಕ್ 2 ಟೈಮು ಲಾಕ್ ಮಾಡ್ಕೊಂಡಿದ್ದೀನಿ. 2 ಟೈಮು ದಾರನ ಟೈಟ್ ಮಾಡಿದ್ದೀನಿ. ಮಾಡಿ ಆದಮೇಲೆ ಎಕ್ಸ್ಟ್ರಾ ದಾರ ಇರುತ್ತಲ್ಲ, ದಾರ ತುಂಬ ತುದಿಗೆ ಕಟ್ ಮಾಡಬೇಡಿ. ಸ್ವಲ್ಪ ದಾರನ ಬಿಟ್ಟು ಅದನ್ನು 2 ಲಾಕ್ ಒಳಗಡೆ ಸೂಜಿನ ಮತ್ತೆ ಸೇರಿಸಿ ಮತ್ತೆ ಎಳ್ಕೊಳ್ಳಿ. ಅಲ್ಲಿ ಒಳಗಡೆ ಹೋಗುತ್ತೆ ದಾರ. ಸೊ ದಾರ ಒಳಗಡೆ ಹೋದ್ಮೇಲೆ ಸ್ವಲ್ಪ ದಾರನ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇದು ಎಡ್ಜು ನಾನು ತೋರಿಸ್ತಾ ಇರೋದು. ನೀವು ಸ್ಯಾರಿ ಪೂರ್ತಿ ಆದಮೇಲೆ ಅಥವಾ ದಾರ ಖಾಲಿ ಆದಮೇಲೆ ಇದನ್ನು ಇನ್ನು ಸ್ವಲ್ಪ ದಾರ ಇದೆ ಅಂದಾಗ ನೀವು ಮಾಡಬೇಕಾಗುತ್ತೆ. ಮುಂದೆ ತಿರುಗಿಸಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ರಿಂಕಲ್ಸ್ ಏನಾದರೂ ಬಂದಿದೆಯಾ ಅಂತ. ಈ ಥರ ಡಿಸೈನ್ ಬರುತ್ತೆ. ಇದನ್ನು ನೀವು ಸ್ಯಾರಿಗೂ ದುಪ್ಪಟ್ಟಾಗೂ ಎಲ್ಲದಕ್ಕೂ ಹಾಕ್ಕೋಬೋದು. ನೋಡಿ, ದಾರ ಸ್ವಲ್ಪ ಬಿಟ್ಟು ನಾನು ಕಟ್ ಮಾಡ್ತೀನಿ. ದಾರ ತೆಗಿತೀನಿ. ದಾರ ತೆಗೆದಾದ್ಮೇಲೆ ಈ ದಾರ ಹಾಗೆ ಬಿಡಬಾರ್ದು. ದಾರ ಬಿಟ್ಟರೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ನಾವು ಗ್ಲೂ ಅಪ್ಲೈ ಮಾಡೋಣ. ನೋಡಿ, ಇದು ಫ್ಯಾಬ್ರಿಕ್ ಗ್ಲೂ ಅಂತ. ಓಕೆ, ಇದು ಫ್ಯಾಬ್ರಿಕ್ಗೆ ಅಂತಲೇ, ಬಟ್ಟೆಗಳಿಗೆ ಅಂತಲೇ, ದಾರಗಳಿಗೆ ಅಂತಲೇ ನಿಮಗೆ ಬಟ್ಟೆ ಅಂಗಡಿಯಲ್ಲಿ ಸಿಗುತ್ತೆ. ಫ್ಯಾಬ್ರಿಕ್ ಗ್ಲೂ ನಿಮಗೆ ಮೆಟೀರಿಯಲ್ ಶಾಪಲ್ಲಿ ಸಿಗುತ್ತೆ. ಹೋಗಿ ತೊಗೊಂಬನ್ನಿ. ಗ್ಲೂ ಅಪ್ಲೈ ಮಾಡಿ ದಾರನ ಲಾಕ್ ಮಾಡಿ ಅದನ್ನು ಬಟ್ಟೆಗೆ ಸ್ಟಿಕ್ ಮಾಡಿದ್ದೀನಿ. ನೋಡಿ, ಮುಂದೆ ನಿಮಗೆ ಕಾಣಲ್ಲ, ಡಿಸೈನು ಈ ಥರ ಬಂದರೆ ಅದು ಕುಚ್ಚು ಗೊತ್ತಾಗಲ್ಲ. ಈಗ ಕುಚ್ಚು ಕಟ್ಟಿ ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಡಿಸೈನು ತುಂಬ ಚೆನ್ನಾಗಿ, ತುಂಬ ನೀಟ್ ಫಿನಿಶಿಂಗಲ್ಲಿ ಬಂದಿದೆ. ನಿಮಗೆ ಡಿಸೈನ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದಿರ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ದಿರ ಈ ವಿಡಿಯೋನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನೀವು ಶೇರ್ ಮಾಡಿದಷ್ಟು ಈ ವಿಡಿಯೋ ಜನಕ್ಕೆ ಮುಟ್ಟುತ್ತೆ. ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಪಕ್ಕದಲ್ಲೇ ಹೋಗಿ ಬೆಲ್ ಐಕಾನ್ ಇರುತ್ತೆ, ಸಬ್ಸ್ಕ್ರೈಬ್ ಅಂತ ವರ್ಡ್ ಇರುತ್ತೆ. ನೋಡಿ, ಇಲ್ಲಿ ಮೇಲೆ ತೋರಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ರೆಡ್ ಬಟನ್ನ ಒತ್ತಿದ್ರೆ ನಿಮಗೆ ಸಬ್ಸ್ಕ್ರೈಬ್ ಆಗುತ್ತೆ. ನಾನು ಹಾಕೋ ಮುಂದಿನ ವಿಡಿಯೋ ಎಲ್ಲ ನಿಮಗೆ ಅಪ್ ಟು ಡೇಟ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.